ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ ವಿಧಾನ. ಮೊದಲು ಗೋಡಂಬಿ, ಬಾದಾಮಿ ಮತ್ತು ಇನ್ನಿತರೆ ಡ್ರೈ ಫ್ರೂಟ್ಸ್ನ ಇದ್ದರೆ ಎಲ್ಲದನ್ನು ಹುರ್ಕೋಬೇಕು. ಖರ್ಜೂರ ಬೀಜ ತೆಗೆದು ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದೊಂದೇ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡಿ ರೆಡಿ ಇಟ್ಕೊಳ್ಳಿ. ಸ್ವಲ್ಪ ತರಿಯಾಗಿರಲಿ ನೀವು ಮಿಕ್ಸಿ ಮಾಡಿರೋದು, ಇದು ರುಚಿನೂ ಚೆನ್ನಾಗಿ ಬರುತ್ತೆ. ನಂತರ ನಿಮ್ಗೆ ಬೇಕಾದಷ್ಟು ಬೆಲ್ಲನ ತುರಿದು ರೆಡಿ ಮಾಡಿಟ್ಕೊಳ್ಳಿ ಪಾಕಕ್ಕೆ. ಇವಾಗ ಪಾಕ ರೆಡಿ ಮಾಡೋಕ್ಕೆ ಶುರು ಮಾಡೋಣ. ಪಾಕ ರೆಡಿ ಆದ ಕೂಡಲೇ 1 ಸ್ಪೂನ್ ಅಂದರೆ ಕುದೀತಾ ಇರಬೇಕಾದ್ರೇ 1 ಸ್ಪೂನ್ ತುಪ್ಪ ಹಾಕಿ, ಆನಂತರ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಒಂದು ಹದಕ್ಕೆ ಅದು ಪಾಕ ಬರಬೇಕು. ತುಂಬ ಜಾಸ್ತಿ ಅಂಟಂಟಾಗಿ ಪಾಕ ಬೇಡ, ಯಾಕಂದರೆ ತುಂಬ ಗಟ್ಟಿ ಆಗುತ್ತೆ. ಒಂದು ಹದಕ್ಕೆ ನಾರ್ಮಲ್ ಮೀಡಿಯಮ್ ಲೆವೆಲ್ ಪಾಕ ರೆಡಿ ಆದ ಕೂಡಲೇ ನೀವು ಈಗ ಡ್ರೈ ಫ್ರೂಟ್ಸ್ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಖರ್ಜೂರ, ಆನಂತರ ನಿಮ್ಮ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಏನಿದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಉಂಡೆ ಕಟ್ಟೋ ಅದಕ್ಕೆ ಬಂದ ಕೂಡಲೇ ಇಳಿಸ್ಕೊಳ್ಳಿ. ತುಪ್ಪ, ಎಣ್ಣೆ ಅಥವಾ ನೀರನ್ನು ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಇವಾಗ ಈ ಥರ ಉಂಡೆಗಳು ಬರುತ್ತೆ. ಇದು ಹೆಲ್ದಿ ಎನರ್ಜಿ ಬಾಲ್ಸ್ ಅಂತಲೂ ಹೇಳ್ಬೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದರ ಹೆಲ್ತ್ ಬೆನಿಫಿಟ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.